ಹಲೋ ಫ್ರೆಂಡ್ಸ್, ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಈ ಅದ್ಭುತವಾದಂಥ ಪಾನೀಯವನ್ನು ಅಮೃತ ಥರ ಕೆಲಸ ಮಾಡುತ್ತೆ. ತುಂಬ ದಿನಗಳಿಂದ ನಮಗೆ ಗ್ಯಾಸು ಎಸಿಡಿಟಿ ಆಗ್ತಾಯಿದ್ರೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಬರ್ತಾಯಿದ್ರೆ, ಹುಳಿತೇಗೆ ಬರ್ತಾಯಿದ್ರೆ, ಎದೆಯಲ್ಲಿ ಉರಿ ಬರ್ತಾಯಿದ್ರೆ, ಹಾಗೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ, ಬೆಳಗಿನ ಸಮಯದಲ್ಲಿ ನಿಮಗೆ ಮಲಬದ್ಧತೆ ಬರ್ತಾಯಿದ್ರೆ, ಹಾಗೆಯೇ ಮೋಷನ್ ಮಾಡೋ ಟೈಮಲ್ಲಿ ಉರಿ ಆಗ್ತಾಯಿದ್ರೆ, ಮತ್ತು ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು, ಸಣ್ಣ ಸಣ್ಣ ಹೊಟ್ಟೆ ನೋವು, ಹಾಗೆ ಮಲ್ಕೊಂಡಾಗ ಸಣ್ಣ ಸಣ್ಣ ಹೊಟ್ಟೆ ನೋವು ಬರ್ತಾಯಿದ್ರೆ ಈ ಒಂದು ಪಾನೀಯ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗೆ ಜೊತೆಗೆ ಕೈಕಾಲು ಉರಿ, ಕೈಕಾಲು ನೋವು ಎಲ್ಲ ಬರ್ತಾಯಿದ್ರೆ ಮತ್ತು ಈ ಪಾನೀಯ ಒಂದು ತುಂಬ ಒಳ್ಳೆಯ ಸಹಕಾರಿಯಾಗುತ್ತೆ. ಹಾಗೆ ನಮಗೆ ಕೈಕಾಲು ಉರಿ, ಅಂಗೈ ಉರಿ ಆಗ್ತಾಯಿದ್ರೆ, ಪಾದ ಉರಿ ಆಗ್ತಾಯಿದ್ರೆ, ಹಾಗೆ ತುಂಬ ತಲೆನೋವು ಬರ್ತಾಯಿದ್ರೆ, ಕಣ್ಣು ಉರಿ ಬರ್ತಾಯಿದ್ರೆ, ಮತ್ತು ಪಾನೀಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಬೇಕಂತ. ನೋಡಿ, ಈ ಥರ ಪಾದ ಉರಿ ಮತ್ತು ಅಂಗೈ ಉರಿ ಬರ್ತಾಯಿದ್ರೆ ಎಲ್ಲ ಉರಿಗೂ ಇದೊಂದು ತಂಪು ಪಾನೀಯ ಅಂತಲೇ ಹೇಳ್ಬೋದು. ನಮ್ಮ ಬಾಡಿಲಿರುವಂತಹ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನಮಗೆ ತುಂಬ ತಲೆನೋವು, ಆವಾಗವಾಗ ತಲೆನೋವು ಬರ್ತಾನೆ ಇರುತ್ತೆ. ತಲೆನೋವು ಅಂದರೆ ಅದು ತಡೆದುಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ತಲೆನೋವು ಬರ್ತಾ ಇರುತ್ತೆ. ತುಂಬ ವರ್ಕ್ ಟೈಮಲ್ಲೆಲ್ಲ ತುಂಬ ತಲೆನೋವು ಬಂದು ವರ್ಕಲ್ಲೇ ನಮಗೆ ಸಮಸ್ಯೆ ಆಗುತ್ತೆ. ಆ ಥರ ಪ್ರಾಬ್ಲಮ್ ಇದ್ದರೆ ನಮಗೆ ಇದು ಒಂದು ಸಹಕಾರಿಯಾಗುತ್ತೆ. ಹಾಗೆ ಬಾಯಲ್ಲಿ ನಮಗೆ ನಾಲಿಗೆಯಲ್ಲಿ ಗುಳ್ಳೆ ಆಗೋದು, ನಾಲಿಗೆ ಸೀಳು ಬರೋದು, ಆ ಥರ ಎಲ್ಲ ಪ್ರಾಬ್ಲಮ್ಗೆ ಇದೊಂದು ರಾಮಬಾಣ ಅಂತಲೂ ಹೇಳ್ಬೋದು. ಹಾಗೆ ದೊಡ್ಡವರಷ್ಟೇ ಅಲ್ಲ, ಚಿಕ್ಕವರಲ್ಲೂ ಕೂಡ ಇದೊಂದು ಬಾಯಿ ಒಡೆಯಲ್ಲಿ ಗುಳ್ಳೆ ಬರೋದಕ್ಕೆ ಈ ಪಾನೀಯ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ಪಾನೀಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಈಗ ಸೋಂಪಾ ಕಾಳು ತಗೋತೀನಿ. ಈ ಸೋಂಪಾ ಕಾಳಿಗೆ ಬಡೆ ಸೊಪ್ಪು ಅಂತಾರೆ, ಸೋಂಪು ಅಂತ ಹೇಳಿ ಕೊಡ್ತಾರೆ. ಇಂಗ್ಲೀಷ್ನಲ್ಲಿ ಫೆಡಲ್ ಸೀಡ್ಸ್ ಅಂತ ಕರೀತಾರೆ. ಇದನ್ನು ನಾವು ಹಲವಾರು ರೀತಿಯ ಅಡುಗೆ ಪದಾರ್ಥಗಳಿಗೆ ಕೂಡ ಬಳಸ್ತೇವೆ. ತುಂಬಾ ರುಚಿಕರವಾಗಿರುತ್ತೆ. ಇದು ನಮ್ಮ ದೇಹದಲ್ಲಿ ಉಂಟಾದಂಥ ಉಷ್ಣತೆ ಮತ್ತು ಹೀಟನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ಅದಲ್ಲದೆ ಮತ್ತು ಈ ಸೋಂಪಾ ಕಾಳಲ್ಲಿ ನಾವು ಊಟ ಆದ ನಂತರ ಇದನ್ನು ತಗೋತೀವಿ. ನಾವು ತಿಂದಂಥ ಆಹಾರವನ್ನು ತುಂಬ ಚೆನ್ನಾಗಿ ಜೀರ್ಣ ಮಾಡುತ್ತೆ. ಮತ್ತು ಬಾಯಲ್ಲಿ ಒಂಥರ ಸ್ಮೆಲ್ಲು ಬರ್ತಾಯಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಬಾಯಲ್ಲಿ ಗುಳ್ಳೆ ಆಗ್ತಾಯಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಇದು ಬಾಡಿ ಟೆಂಪ್ರೇಚರನ್ನು ಫಾಸ್ಟಾಗಿ ರೆಡ್ಯೂಸ್ ಮಾಡುತ್ತೆ, ತುಂಬಾ ಹೆಲ್ಪ್ ಮಾಡುತ್ತೆ. 1 ಸ್ಪೂನ್ ನಾನು ಸೋಂಪಾ ಕಾಳನ್ನು ತೆಗೆದುಕೊಳ್ತೀನಿ. ಇದಕ್ಕೆ ನೀವು ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಅರ್ಧ ಸ್ಪೂನು ಜೀರಿಗೆ ಕೂಡ ತಗೋತಿದ್ದೀನಿ. ಜೀರಿಗೆ ಕೂಡ ನಮಗೆ ಡೈಜೆಷನ್ಗೆ ತುಂಬ ಸಹಾಯ ಮಾಡುತ್ತೆ. ಕೆಲವರಿಗೆ ಊಟ ಮಾಡಿದ ತಕ್ಷಣ ತುಂಬಾ ಮೈ ಭಾರ ಅನಿಸುತ್ತೆ, ಕೂತ್ರೆ ಏಳೋಕ್ಕಾಗೋದಿಲ್ಲ, ಎದ್ರೆ ಕೂಳೋಕ್ಕಾಗೋದಿಲ್ಲ. ಅದನ್ನು ನಮಗೆ ಜೀರಿಗೆಯಿಂದ ತುಂಬ ಸಹಾಯವಾಗುತ್ತೆ. ಗ್ಯಾಸಿಂದ ನಮಗೆ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಆಗೋದು, ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಈ ಜೀರಿಗೆಯಿಂದ ತುಂಬ ಸಹಕಾರಿಯಾಗುತ್ತೆ. ಈ ಜೀರಿಗೆಯಿಂದ ನಮ್ಗೆ ಹೊಟ್ಟೆ ಭಾರ ಕಡಿಮೆ ಆಗುತ್ತೆ. ಹುಳಿ ತೇಗು, ವಾಕರಿಕೆ ಬರೋದು, ತುಂಬ ಅಜೀರ್ಣತೆಯಿಂದ ಒಂದು ರೀಗರ್ಜಿಟೇಷನ್ ಅಂತ ಆಗುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ಗಳಿಗೂ ಈ ಜೀರಿಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಈ ಜೀರಿಗೆ ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮ್ಮಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ ಉತ್ಪತ್ತಿ ಆಗಿ ನಮ್ಮಲ್ಲಿ ಹಸಿವನ್ನು ಜಾಸ್ತಿ ಮಾಡುತ್ತೆ. ನಾವು ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಅಂದರೆ ಮತ್ತು ಬಾಯಲ್ಲಿ ಗುಳ್ಳೆ ಆಗೋದು ಕೂಡ ಈ ಜೀರಿಗೆ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಈ ಬಾಯಲ್ಲಿ ಏನಾದರೂ ಗುಳ್ಳೆ ಆಯಿತು ಅಂದರೆ ಜೀರಿಗೆನ ಒಂದು 2-3 ಸಲ ಜಗ್ದು ನೋಡಿ, ಆದಷ್ಟು ಬೇಗ ನಮಗೆ ಗುಳ್ಳೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾವು ಕೊತ್ತಂಬರಿ ಕಾಳನ್ನು ತೆಗೆದುಕೊಳ್ಳೋಣ. ಕೊತ್ತಂಬರಿ ಕಾಳನ್ನು ನಾನು 1/2 ಸ್ಪೂನ್ ತೆಗೆದುಕೊಳ್ತೀನಿ. ಇದು ಕೂಡ ನಮ್ಮ ದೇಹಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಬಾಡಿ ಒಳಗಿನ ಅಂದರೆ ಇನ್ನರ್ ಬಾಡಿ ಒಳಗಿನ ಟೆಂಪ್ರೇಚರನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಮು ಮತ್ತು ಕರುಳಿನಲ್ಲಿ ಯಾವುದಾದ್ರೂ ಹುಣ್ಣು ಆಗ್ತಾಯಿದ್ರೆ ಅದನ್ನು ಕೂಡ ತಗೊಳ್ಳೋದ್ರಿಂದ ಇದು ಕೂಡ ಕಡಿಮೆ ಮಾಡುತ್ತೆ ಧನಿಯಾ ಕಾಳು. ಮತ್ತು ಉರಿಮೂತ್ರ ಇದ್ದರೆ ಉರಿಮೂತ್ರ ಸಮಸ್ಯೆನೂ ತುಂಬಾ ಕಡಿಮೆ ಮಾಡುತ್ತೆ. ಈ ಬೇಸಿಗೆಯಲ್ಲಿ ನಮಗೆ ಒಮ್ಮೊಮ್ಮೆ ಒಳ ಜ್ವರ ಇರುತ್ತೆ, ಯಾಕಂದರೆ ಅದು ಗೊತ್ತಾಗೋದಿಲ್ಲ. ಒಳಗೆ ಜ್ವರ ಇರೋದು ಮಾತ್ರ ತುಂಬ ಬಿಸಿಯಾಗುತ್ತೆ ಮೈ, ಒಂದು ಸಲ ತುಂಬ ಕಡಿಮೆ ಆಗುತ್ತೆ. ಆದರೆ ಏನೋ ಒಂಥರ ಸುಸ್ತಾಗ್ತಾ ಇರುತ್ತೆ, ಒಳ ಜ್ವರ ಆಗ್ತಾ ಇರುತ್ತೆ. ಬಾಡಿ ಒಳಗಡೆ ಸ್ವಲ್ಪ ಜ್ವರ, ಬಿಸಿ ಮೈ ಸುಡ್ತಾ ಇರುತ್ತೆ. ಅಂತಹ ಸಮಸ್ಯೆಗೆ ಈ ಧನಿಯಾ ಕಾಳು ತುಂಬಾ ಸಹಕಾರಿಯಾಗುತ್ತೆ. ಹಾಗೆ ಜೊತೆಯಲ್ಲಿ ಹೊಟ್ಟೆಯಲ್ಲಿ ಉರಿ ಆಗ್ತಾಯಿದ್ರೆ, ಹೊಟ್ಟೆ ಬ್ಲೋಟಿಂಗ್ ಸಮಸ್ಯೆ ಆ ಥರ ಇದ್ದರೆ, ಕರುಳಿನ ಸಣ್ಣ ಸಣ್ಣ ಗುಳ್ಳೆ ಇದ್ದರೆ ಅದನ್ನು ಹೀಲ್ ಮಾಡುವಂಥ
ಶಕ್ತಿ ಈ ಕೊತ್ತಂಬರಿ ಕಾಳಿಗೆ ಇದೆ. ಈಗ ನಾನು ಈ 3 ಪದಾರ್ಥ ತಗೊಂಡು ನಾವು ಯಾವ ನೀರು ಕುಡಿತೀವಲ್ಲ, ಬಿಸಿ ನೀರಾದರೆ ಬಿಸಿ ನೀರು, ಕಾದಾರಿಸಿದ ನೀರು ಅಥವಾ ತಣ್ಣೀರು ಯೂಸ್ ಮಾಡಿದರೆ ತಣ್ಣೀರು, ಅದಕ್ಕೆ ನಾವು 3 ಹಾಕಿ ಪರಿಶುದ್ಧವಾದ ನೀರಿನಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. 3 ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪೂನಲ್ಲಿ ಕಲಕಿ ಇದನ್ನು ಇಟ್ಕೋಬೇಕು. ಇದನ್ನು ರಾತ್ರಿಯಲ್ಲೇ ಇಟ್ಟು ಬೆಳಗ್ಗೆ ತನಕ ಇಡ್ತೀನಿ. ಇದಕ್ಕೆ ಮಿನಿಮಮ್ ಒಂದು 4 ಅಥವಾ 5 ಗಂಟೆ ಚೆನ್ನಾಗಿ ನೆನೆಬೇಕಾಗುತ್ತೆ. ನೋಡಿ, ಈ ಥರ ಇಟ್ಟು ಅದು ಮುಚ್ಚಳ ಮುಚ್ಚಿ ಇಡಬೇಕು. ಬೆಳಗ್ಗೆ ತೆಗೆದು ನೋಡಿದವಾಗ ಈ ಥರ ಬರುತ್ತೆ ನೋಡಿ. ಒಳ್ಳೆ ನಮಗೆ ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಪಾನೀಯ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಆರೋಗ್ಯಕ್ಕೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈ ಪಾನೀಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಎಲ್ಲ ಮಿಕ್ಸ್ ಮಾಡಿದೆ ಅಲ್ವಾ, ಸೋಂಪು ಕಾಳು, ಜೀರಿಗೆ ಮತ್ತು ಧನಿ ಎಲ್ಲ ಚೆನ್ನಾಗಿ ಕಲರ್ 3 ಕಾಳಿಂದು ಸತ್ವ ಕೂಡ ಚೆನ್ನಾಗಿ ನೀರಲ್ಲಿ ಬಿಟ್ಟುಕೊಂಡಿದೆ. ಈ ಥರ ನಾವು 4-5 ತಾಸು ನಡೆದ ಅದರ ಕ್ರಿಯೆ ಅದರಲ್ಲಿ ಆಗಿದೆ. ಈ ಪಾನೀಯ ನಮಗೆ ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಇದು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಈ ನೀರು ನಮಗೆ ಬಾಡಿನ ತುಂಬ ತಂಪಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತದೆ. ಹಾಗೆ ಹಲವಾರು ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಇವಾಗ ನಾವು ಇದನ್ನು ನೀರು ಚೆನ್ನಾಗಿ ಸೋಸ್ಕೊಂಡು ಒಂದು ಬೇರೆ ಗ್ಲಾಸಲ್ಲಿ ಹಾಕಿ ಸೋಸ್ಕೊಂಡಿದ್ವಿ. ಈ ಸೋಸಿದ ನೀರಿರುತ್ತಲ್ಲ, ಇದು ಚೆನ್ನಾಗಿರುತ್ತೆ. ಅದು ಉಳಿದ ಪದಾರ್ಥನ ಇನ್ನೊಂದು ಗ್ಲಾಸ್ಗೆ ಹಾಕ್ಕೊಂಡು ನಾವು ಅದಕ್ಕೆ ಮತ್ತೆ ಫ್ರೆಶ್ ನೀರು ಹಾಕಿ ಇಟ್ಟುಕೊಂಡ್ರೆ ಮತ್ತೆ ನಾವು ಇದನ್ನು ರೀಯೂಸ್ ಮಾಡಬಹುದು. ಸಂಜೆ ಟೈಮಲ್ಲಿ ಕೂಡ ಕುಡಿಬೋದು ಇದರಿಂದ. ಈ ನೀರು ನಾವು ಈಗ ಬೆಳಗ್ಗೆ ಕುಡಿದ್ರೆ ಇದನ್ನು ಇನ್ನೊಂದು ಟೈಮಲ್ಲಿ ಸಂಜೆ ಈವ್ನಿಂಗು ಬಿಫೋರ್ ಫುಡ್ಡು ನಾವು ತೆಗೆದುಕೋಬಹುದು. ಈ ಪದಾರ್ಥಗಳು ಮತ್ತೆ ಅದು ಸತ್ವವನ್ನು ಬಿಟ್ಟುಕೊಂಡು ಮತ್ತೆ ಒಂದು ಪಾನೀಯ ರೆಡಿ ಆಗುತ್ತೆ. ಅದನ್ನು ನಾವು ಈವ್ನಿಂಗಲ್ಲಿ ಟೀ ಟೈಮಲ್ಲಿ ತಗೋಬೋದು ಅಥವಾ ಬಿಫೋರ್ ಊಟ ಮೊದಲು ತಗೋಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಪಾನೀಯ. ಇದಕ್ಕೆ ನಾವು ಜೇನುತುಪ್ಪ, ಬೆಲ್ಲ ಅಥವಾ ಇದಕ್ಕೆ ಸ್ವಲ್ಪ ಲಿಂಬು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಶುಗರ್ ಪೇಷಂಟ್ ಆದರೆ ಹಾಗೆ ಕುಡಿಬೋದು. ಈ ಪಾನೀಯ ಮಕ್ಕಳಿಗೆ, ದೊಡ್ಡವರಿಗೆ ಒಂದೇ ಅಲ್ಲ, ಮಕ್ಕಳಿಗೂ ಕೂಡ ತುಂಬಾ ಯೂಸ್. ಬೇಸಿಗೆಯಲ್ಲಿ ತುಂಬಾ ಆಟ ಆಡ್ತಾರೆ. ಹಾಗೆ ಕಣ್ಣು ಉರಿ ಅಂತಾರೆ, ಹೊಟ್ಟೆ ನೋವು ಅಂತಾರೆ, ಗ್ಯಾಸ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಸಹಾಯಕಾರಿಯಾಗುತ್ತೆ. ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಕೆಲಸ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ಹಾಗೆ ನಮಗೆ ಮತ್ತು ಬಾಡಿ ಡಿಹೈಡ್ರೇಷನ್ ಆಗುತ್ತಲ್ಲ, ಆ ಡಿಹೈಡ್ರೇಷನ್ ಕೂಡ ಕಡಿಮೆ ಆಗುತ್ತೆ. ನಮಗೆ ಬಾಡಿಯಲ್ಲಿನ ಹೈಡ್ರೇಟ್ ಮಾಡಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ. ಬಾಡಿ ಡಿಹೈಡ್ರೇಟ್ ಆಗಿ ಒಣ ಚರ್ಮ, ಒಣ ತುಟಿ ಎಲ್ಲ ಕಡಿಮೆ ಆಗುತ್ತೆ ಇದರಿಂದ, ಈ ಥರ ನೀರು ಕುಡಿಯೋದ್ರಿಂದ. ಹಾಗೆ ನಮಗೆ ತುಂಬ ಜನಕ್ಕೆ ನಿದ್ರೆ ಬರೋದಿಲ್ಲ. ನಿದ್ರೆಯಲ್ಲಿ ತುಂಬ ಅಡಚಣೆ ಆಗ್ತಾ ಇರುತ್ತೆ, ಸ್ವಲ್ಪ ಟೆನ್ಷನ್ ಆಗುತ್ತೆ, ಗಾಬರಿ ಆಗ್ತಾ ಇರುತ್ತೆ. ಹಾಗೆ ಈ ಥರ ಈ ನೀರು ಕುಡಿಯೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಬರುತ್ತೆ, ಅವರಿಗೆ ಒಂದು ಇಮ್ಯುನಿಟಿ ಪವರ್ ಬರುತ್ತೆ. ಹಾಗೆ ನಮಗೆ ಹೊಟ್ಟೆ ನೋವು ಮತ್ತು ಬ್ಲೋಟಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಈ ಗರ್ಭಿಣಿಯವರು ಡೈಲಿ 1 ಟೈಮ್ ಕುಡಿಬಹುದು. ಇದು ತುಂಬ ತಂಪು ಆಗುತ್ತೆ ಮತ್ತು ಅವರಿಗೆ ಕೈಕಾಲಿಗೆ ಯಾವುದೇ ನೋವು ಬರುವುದಿಲ್ಲ. ಕೆಲವರಿಗೆ ಮುಖದಲ್ಲಿ ಡಲ್ನೆಸ್ ಇರುತ್ತೆ, ಸ್ಕಿನ್ ಎಲ್ಲ ಸ್ವಲ್ಪ ರೆಡಿಶ್ ಪ್ಯಾಚಸ್ ಆ ಥರ ಆಗಿರುತ್ತೆ. ಅದಕ್ಕೂ ಕೂಡ ಈ ಪಾನೀಯ ಒಂದು ತುಂಬ ಹೆಲ್ಪ್ ಮಾಡುತ್ತೆ. ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಬೇಸಿಗೆಯಲ್ಲಿ ತುಂಬಾ ಬೆವರು ಇರೋದಕ್ಕೆ ಸ್ಕಿನ್ನೆಲ್ಲ ಫುಲ್ ರ್ಯಾಷಸ್ ಆಗುತ್ತೆ, ಗುಳ್ಳೆ ಆಗುತ್ತೆ, ಬೆವರು ಸಲೆ ಆಗುತ್ತೆ. ಅದೆಲ್ಲ ಕಡಿಮೆ ಆಗಲಿಕ್ಕೆ ಇದು ತುಂಬ ತಂಪಾಗುತ್ತೆ ಈ ಪಾನೀಯ. ಮತ್ತು ಕೈಕಾಲು ನೋವು, ಸಂಧಿ ನೋವು, ಮೊಣಕಾಲು ನೋವು, ಅದೆಲ್ಲ ನೋವು ಕಡಿಮೆ ಆಗುತ್ತೆ. ಡೈಲಿ ಈ ಥರ 1 ಟೈಮ್ ಯೂಸ್ ಮಾಡಿದರೆ ಸಾಕು. ಈ ಪಾನೀಯ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ಒಂದು ಹೆಲ್ತ್ ಟಿಪ್ಸ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಯಾವ ಥರ ಪಾನೀಯ ಇಷ್ಟ ಆಯಿತು ಅನ್ನೋದನ್ನು ಲೈಕ್, ಕಾಮೆಂಟ್ ಮೂಲಕ ಶೇರ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಇದೇ ಥರ ಬೇಸಿಗೆ ಕಾಲದಲ್ಲಂತೂ ಇದು ತುಂಬ ಅದ್ಭುತವಾದ ಪಾನೀಯ ಅಂತಲೇ ಹೇಳ್ಬೋದು. ಈ ಒಂದು ಪಾನೀಯ ಮಾಡಿಕೊಡ್ಲಿಕ್ಕೆ ನಮಗೆ ತುಂಬ ಟೈಮ್ ಏನು ಬೇಕಾಗುವುದಿಲ್ಲ. ವೆರಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ರಾತ್ರಿ ನೆನೆಸಿಟ್ರೆ ಸಾಕು, ಬೆಳಿಗ್ಗೆ ರೆಡಿ ಆಗಿರುತ್ತೆ ಈ ಪಾನೀಯ. ಹಾಗೆ ಈ ಪಾನೀಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಜೊತೆ ಸಿಗ್ತೀನಿ. ಇದೇ ಥರ ವಿಡಿಯೋನ ಶೇರ್ ಮಾಡ್ತಾಯಿರಿ, ಹಾಗೆ ವಿಡಿಯೋಕ್ಕೆ ಸಪೋರ್ಟ್ ಕೊಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಸಿ ಯು. ಈ ಅದ್ಭುತವಾದ ಪಾನೀಯ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.